Hi, hello, welcome back to Start Smart by Maitri Academy YouTube classes. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಡೆಫಿನೇಷನ್ಸ್ ಮತ್ತು ಟೈಪ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ನೆಕ್ಸ್ಟು ಸೆಕೆಂಡ್ ಪಾರ್ಟು. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಡಿಷನ್ ಆಫ್ ಅ ಮ್ಯಾಟ್ರಿಕ್ಸ್, ಸಬ್ಸ್ಟ್ರಾಕ್ಷನ್ ಆಫ್ ಅ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇಷ್ಟು ಟಾಪಿಕನ್ನು ಕವರ್ ಮಾಡ್ತೀನಿ. ಅದು ಕೂಡ ಪ್ರೀವಿಯಸ್ ಇಯರಲ್ಲಿ ಬಂದಿರೋಂತಹ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸನ್ನೇ ಡೈರೆಕ್ಟಾಗಿ ನಾನು ಇಲ್ಲಿ ನಿಮಗೆ ಸಾಲ್ವ್ ಮಾಡಿ ಆನ್ಸರ್ ಮಾಡಿ ತೋರಿಸ್ತೇನೆ. ಎಸ್, ಫಸ್ಟು ಮ್ಯಾಥಮ್ಯಾಟಿಕಲ್ ಆಪರೇಷನ್ ಆನ್ ಮ್ಯಾಟ್ರಿಕ್ಸಲ್ಲಿ ಫಸ್ಟು ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ಎರಡು ಮ್ಯಾಟ್ರಿಕ್ಸನ್ನು ನಾನು ಕನ್ಸಿಡರ್ ಮಾಡಿದ್ದೀನಿ. ಒಂದು ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಇನ್ ಅನದರ್ ಮ್ಯಾಟ್ರಿಕ್ಸ್ ಬಿ ಇದೆ ಅಲ್ವಾ. ಸೊ ವಾಟ್ ವಿ ನೀಡ್ ಟು ಫೈಂಡ್ ಔಟ್ ಹಿಯರ್, ವಿ ನೀಡ್ ಟು ಫೈಂಡ್ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ. ಇದನ್ನು ನಾವು ಕಂಡುಹಿಡಿಯಬೇಕು. ಸೊ ಈಗ ಫಸ್ಟ್ ನಾನು ಎ ಪ್ಲಸ್ ಬಿನ ಇದೊಂದು ಪ್ರಾಬ್ಲಮಲ್ಲಿ ಪ್ರತಿ ಸ್ಟೆಪ್ನ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ನೀವು ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋದನ್ನು ಕಲಿಬೇಕಾಗತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಫಸ್ಟು ಎ ಪ್ಲಸ್ ಬಿನ ಕಂಡುಹಿಡಿಯೋಣ. 1 second. Yes, first a plus b ಗೆ I will write a plus b is equal to, ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಾಟ್ ವಿ ನೀಡ್ ಟು ಡೂ ಹಿಯರ್, ಅಡಿಷನ್ ಮಾಡ್ತಾ ಇರೋದ್ರಿಂದ ಪ್ಲಸ್ ಅನ್ನು ಬರೆದಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ, ಇದು ಫಸ್ಟ್ ಎಲಿಮೆಂಟು, ಈ ಮ್ಯಾಟ್ರಿಕ್ಸ್ ಅಲ್ಲಿ ಇದು ಫಸ್ಟ್ ಎಲಿಮೆಂಟ್, ಅದೆರಡನ್ನು ಆಡ್ ಅಪ್ ಮಾಡಬೇಕು. ಸೊ ಏನಾಗುತ್ತೆ, 5 + 2 ಆಗುತ್ತೆ. ನೆಕ್ಸ್ಟ್ ಇದು ಸೆಕೆಂಡ್ ಎಲಿಮೆಂಟು, ಈ ಮ್ಯಾಟ್ರಿಕ್ಸ್ ಅಲ್ಲಿ ಇದು ಸೆಕೆಂಡ್ ಎಲಿಮೆಂಟು. ಸೊ 2 + 3. ನೆಕ್ಸ್ಟ್ 3 + 4, ಇಲ್ಲಿ ಥರ್ಡ್ ಎಲಿಮೆಂಟ್, ಈ ಕಡೆ ಥರ್ಡ್ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡಿ. 3 + 4, ಇಲ್ಲಿ ಫೋರ್ತ್ ಎಲಿಮೆಂಟ್ ಅನ್ನ ಆಡ್ ಅಪ್ ಮಾಡಿ. 4 + 8. ಓಕೆ, ಈಗ ಡೈರೆಕ್ಟ್ ಆಗಿ ಆಡ್ ಮಾಡಿ ಏನ್ ಆನ್ಸರ್ ಬರುತ್ತೆ, ಯು ಶುಡ್ ರೈಟ್ ಡೌನ್ ದಟ್ ಒನ್. 5 + 2 7, 2 + 3 5 ಆಗುತ್ತೆ, 4 + 3 7 ಆಗುತ್ತೆ, 8 + 4 12 ಆಗುತ್ತೆ. ಇದೇ ಎ ಪ್ಲಸ್ ಬಿ ಅವ್ರು ಏನ್ ಕೇಳಿದ್ದಾರೆ ಅದಕ್ಕೆ ಆನ್ಸರ್. ಓಕೆ, ನೆಕ್ಸ್ಟ್ ನಾವು ಎ ಮೈನಸ್ ಬಿ ಅನ್ನು ಮಾಡೋಣ. ಸೇಮ್ ಪ್ರೊಸೀಜರ್ ಅಲ್ಲಿ ಎ ಮೈನಸ್ ಬಿ ಮಾಡೋಣ. ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಆ ವ್ಯಾಲ್ಯೂಸ್ ಅನ್ನ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಮೈನಸ್ ಸೈನ್ ಅನ್ನು ಹಾಕೊಳ್ತಿದ್ದೀನಿ, ಬಿಕಾಸ್ ಅವರು ಸಬ್ಸ್ಟ್ರಾಕ್ಷನ್ ಕೂಡ ಕೇಳಿದ್ದಾರೆ. ಸೊ ಮೈನಸ್ ಸೈನ್ ಅನ್ನು ಹಾಕೊಂಡು ಈಗ ಫಸ್ಟ್ ಎಲಿಮೆಂಟ್ ಮೈನಸ್, ಈ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಎಲ್ಲೆಲ್ಲಿ ಪ್ಲಸ್ ಇದೆ ಅಲ್ಲೆಲ್ಲ ಮೈನಸ್ ಬರುತ್ತಲ್ವ. ಈಗ ಸಬ್ಸ್ಟ್ರಾಕ್ಷನ್ ಮಾಡುವಾಗ ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಮೈನಸ್ ಸೆಕೆಂಡ್ ಎಲಿಮೆಂಟ್, 2 - 3 ಆಗುತ್ತೆ, 3 - 4 ಆಗುತ್ತೆ, 4 - 8 ಆಗುತ್ತೆ. ಈಗ ಸಬ್ಸ್ಟ್ರಾಕ್ಟ್ ಮಾಡಿ ಏನ್ ವ್ಯಾಲ್ಯೂ ಬರುತ್ತೆ ಅದನ್ನ ಡೈರೆಕ್ಟ್ ಆಗಿ ಬರೆಯೋಣ. 5 - 2 ಅಂದ್ರೆ ಏನ್ ಬರುತ್ತೆ ನಿಮಗೆ 3, 2 - 3 ಅಂದ್ರೆ -1, 3 - 4 ಅಂದ್ರೆ -1, 4 - 8 ಅಂದ್ರೆ you are getting -4. This is a minus b. ಓಕೆ, ಇದೇನ್ ಕೇಳಿದರೆ ಇದೇ a minus b ವ್ಯಾಲ್ಯೂ. ಈ ರೀತಿ ನಾವು ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಅನ್ನ ಮ್ಯಾಟ್ರಿಕ್ಸ್ ಅಲ್ಲಿ ಮಾಡ್ಬೇಕು. ಏನ್ ಎಲಿಮೆಂಟ್ ಇದೆ ಫಸ್ಟ್ ಎಲಿಮೆಂಟ್ ಅದನ್ನ ಆಡ್, ಸೆಕೆಂಡ್ ಎಲಿಮೆಂಟ್ಸ್ ನ ಆಡ್ ಮಾಡಿದ್ರೆ ಅಡಿಷನ್ ಆಗುತ್ತೆ, ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಸಬ್ಸ್ಟ್ರಾಕ್ಷನ್ ಆಗುತ್ತೆ. ಸೊ ಹಾಗಾದ್ರೆ ಈಗ ಪ್ರೀವಿಯಸ್ ಇಯರ್ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ ಅದನ್ನ ನೋಡೋಣ. ಅದಕ್ಕೂ ಮುಂಚೆ ಫಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಒಂದನ್ನ ನೋಡೋಣ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನಿಲ್ಲ, ಮಲ್ಟಿಪ್ಲೈ ಕಾನ್ಸ್ಟೆಂಟ್ ವಿತ್ ಈಚ್ ಎಲಿಮೆಂಟ್ ಆಫ್ ಅ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಮ್ಯಾಟ್ರಿಕ್ಸ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಇಫ್ ಮ್ಯಾಟ್ರಿಕ್ಸ್ ಎ 5 3 2 1 ಇದೆ, ಅವರು ಇಲ್ಲಿ ಫೈಂಡ್ 5a ಅಂತ ಕೇಳಿದ್ದಾರೆ. ಈ 5 ಅನ್ನೋದೇನಿದೆ ಅದೇ ಸ್ಕೇಲಾರ್ ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸ್ಕೇಲಾರ್ ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಈ ಸ್ಕೇಲಾರ್ ಅಂತ ಏನಿದೆ ದಟ್ ಒನ್ ಇಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಈಗ ನಾವು 5 ಅನ್ನ ಅದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. ಆಲ್ರೆಡಿ ಎ ಕೊಟ್ಟಿದ್ದಾರೆ, ನಾವು ಕಂಡುಹಿಡಿಬೇಕಾಗಿರೋದು 5a. ಜಸ್ಟ್ ಯು ರೈಟ್ ಡೌನ್ 5a is equal to 5 ಇಂಟು ಎ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ ಅಷ್ಟೇ. 5 3 2 1. ಓಕೆ, ಜಸ್ಟ್ ಪ್ರತಿ ಟರ್ಮ್ ಜೊತೆಗೆ 5 ಅನ್ನ ಮಲ್ಟಿಪ್ಲೈ ಮಾಡಿ. 5 × 5 25, 5 × 3 15, 5 2s 10 ಆಗುತ್ತೆ, 5 1s 5 ಆಗುತ್ತೆ. ಇದೇ ನಮಗೆ ಅವ್ರು ಕೇಳಿರುವಂತ 5a ಗೆ ವ್ಯಾಲ್ಯೂ.
ಈ ರೀತಿ ಕಾನ್ಸ್ಟೆಂಟ್ ಟರ್ಮ್ ನ ಒಂದು ಮ್ಯಾಟ್ರಿಕ್ಸ್ ಜೊತೆಗೆ ಏನ್ ಮಲ್ಟಿಪ್ಲೈ ಮಾಡ್ತೀವಿ ಅದನ್ನ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ, ಇನ್ನೊಂದು ಮ್ಯಾಟ್ರಿಕ್ಸ್ ಬಿ ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ಟು ಫೈಂಡ್ ಔಟ್ ಎ ಪ್ಲಸ್ 2b. ಎ ಪ್ಲಸ್ 2b ಏನಾಗುತ್ತೆ ಅದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಕಂಡುಹಿಡಿಬೇಕು ಈಗ ನಾವು ಇದನ್ನ. ಸೊ ಎ ಪ್ಲಸ್, ನಾನು ಪ್ರತಿ ಸ್ಟೆಪ್ ಅನ್ನ ಬರಿತಾ ಇದ್ದೀನಿ ಫಸ್ಟ್ 1-2 ಪ್ರಾಬ್ಲಮ್ಸ್ ಅಲ್ಲಿ. ಸೊ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ಔಟ್ ಎ ಪ್ಲಸ್ 2b ಅಲ್ವಾ. ಸೊ ಎ ಪ್ಲಸ್ 2b ಫಸ್ಟ್ ಎ ನ ಬರ್ಕೊಳ್ಳಿ 1 2 3 0 2 1. ಓಕೆ, ಪ್ಲಸ್ ನೆಕ್ಸ್ಟ್ 2b ಹೇಳಿದ್ದಾರೆ. ಸೊ ಮ್ಯಾಟ್ರಿಕ್ಸ್ ಬಿ ಜೊತೆಗೆ 2 ಅನ್ನ ಮಲ್ಟಿಪ್ಲೈ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ನಾನು ಆಲ್ರೆಡಿ ಹೇಳಿದೆ. 5 ಎ ಮ್ಯಾಟ್ರಿಕ್ಸ್ ಜೊತೆಗೆ 5 ಅನ್ನ ಮಲ್ಟಿಪ್ಲೈ ಮಾಡಿದೀವಲ್ವಾ, ಸೇಮ್ ಅದೇ ತರ 2 ಇಂಟು ಬಿ, ಮ್ಯಾಟ್ರಿಕ್ಸ್ ಬಿ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ 2 4 1 3 0 ಮೈನಸ್ 7. ಸೊ ಎ ಏನಿದೆ ಹಾಗೆ ಇರುತ್ತೆ 1 2 3 0 2 1. ಓಕೆ, ಪ್ಲಸ್ ಇದನ್ನ ಮಲ್ಟಿಪ್ಲೈ, 2 ನ ಮಲ್ಟಿಪ್ಲೈ ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತೆ ನಿಮ್ಗೆ? 2 2s 4, 2 4s 8, 2 1s 2, 2 3s 6, 2 into 0 is 0, 2 into minus 7 is minus 14, minus 14. ಈಗ ನಾವು ಮಾಡಬೇಕಾಗಿರೋದೇನು, ಇದು ಮತ್ತೆ ಇದನ್ನ ಆಡ್ ಮಾಡಬೇಕು. ಅವೆರಡು ವ್ಯಾಲ್ಯೂನ ಏನ್ ಮಾಡಬೇಕು, ಆಡ್ ಮಾಡಬೇಕು. ಸೊ ಡೈರೆಕ್ಟ್ ಆಗಿ ಆಡ್ ಮಾಡೋಣ. ನಿಮ್ಗೆ ಆಡ್ ಮಾಡೋದನ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ವಾ. ಸೊ 1 ಪ್ಲಸ್ 4 ಎಷ್ಟಾಗುತ್ತೆ? 5 ಆಗುತ್ತೆ. 2 ಪ್ಲಸ್ 8 ಎಷ್ಟಾಗುತ್ತೆ? 10 ಆಗುತ್ತೆ. ಬಿಕಾಸ್ ಅಡಿಷನ್ ಸಿಂಬಲ್ ಕೊಟ್ಟಿದ್ದಾರೆ. 3 ಪ್ಲಸ್ 2 ಎಷ್ಟಾಗುತ್ತೆ? 5 ಆಗುತ್ತೆ. 0 ಪ್ಲಸ್ ಎನಿಥಿಂಗ್, ಏನ ಜೊತೆಗೂ 0 ಆಡ್ ಮಾಡಿದ್ರೆ 6 ಬರುತ್ತೆ. 2 ಪ್ಲಸ್ 0 ಅಂದ್ರೆ 2 ಬರುತ್ತೆ. 1 ಮೈನಸ್ 14, 1 ಮೈನಸ್ 14, 14 ಅಲ್ಲಿ 1 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ 13 ಬರುತ್ತೆ. ಇದೆರಡೂ ನಂಬರ್ ಅಲ್ಲಿ ಬಿಗ್ಗರ್ ಒನ್ ಯಾವುದು? ಮೈನಸ್ 14 ಇರೋದ್ರಿಂದ ಇಲ್ಲಿ ಮೈನಸ್ 13 ಬರುತ್ತೆ. ಇಲ್ಲೇನ್ ನಾವೀಗ ಫೈಂಡ್ ಔಟ್ ಮಾಡಿದೀವಿ ಇದೆ ಎ ಪ್ಲಸ್ 2b. ಈ ರೀತಿ ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತೀವಿ ಸಾಲ್ವ್ ಮಾಡುವಾಗ. ಓಕೆ, ಯಾ, ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಎಸ್, ನೆಕ್ಸ್ಟ್ ಪ್ರಾಬ್ಲಮ್. ಇದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಪ್ರಾಬ್ಲಮ್. ಆ ಕ್ವೆಶನ್ ಪೇಪರ್ ಅನ್ನ ಫೋಟೋನೇ ತಗೊಂಡು ಕ್ರಾಪ್ ಮಾಡಿ ಆ ಕ್ವೆಶನ್ ಅನ್ನ ತಗೊಂಡ್ಬಂದಿದ್ದೀನಿ. ಆ ಕ್ವೆಶನ್ಗೆ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಫಸ್ಟ್ ಏನ್ ಕೇಳಿದ್ದಾರೆ ಅವರು ಅದನ್ನ ನೋಡೋಣ. ಒಂದು ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ, ಮ್ಯಾಟ್ರಿಕ್ಸ್ ಬಿ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಎ ಪ್ಲಸ್ ಬಿ. ನೀವು ಇಲ್ಲಿ ಟೈಮ್ ಅನ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದು. ಟೈಮ್ ವೇಸ್ಟ್ ಮಾಡಿದ್ರೆ ಲಾಸ್ ನಿಮ್ಗೆ. ಬೇರೆ ಕ್ವೆಶನ್ಸ್ ಗಳಿಗೆ ಟೈಮ್ ಉಳ್ಕೊಂಡ್ರೆ ಅಟ್ಲೀಸ್ಟ್ ಅದನ್ನ ಡಿಫಿಕಲ್ಟ್ ಇರುವಂತ ಕ್ವೆಶನ್ಸ್ ಗಳಿಗೆ ಯೂಸ್ ಮಾಡ್ಕೋಬಹುದಲ್ವಾ. ಸೊ ಎ ಪ್ಲಸ್ ಬಿ, ನಿಮ್ಗೆ ಇದರಲ್ಲೂ ನಾನು ಒಂದೊಂದು ಸ್ಟೆಪ್ಸ್ ಅನ್ನ ಬರಿತಾ ಹೋಗ್ತೇನೆ. ಇದೊಂದು ಕ್ವೆಶನ್, ಲಾಸ್ಟ್ ಕ್ವೆಶನ್. ಪ್ರತಿ ಸ್ಟೆಪ್ಸ್ ಅನ್ನ ಬರೆಯೋದು ನಾನು. ನೆಕ್ಸ್ಟ್ ಇಂದ ಡೈರೆಕ್ಟ್ ಆಗಿ ಹಾಗೆ ಮಾಡ್ಕೊಂಡು ಹೋಗೋಣ. ಎ ಪ್ಲಸ್ ಬಿ ಕೇಳಿದ್ದಾರೆ. ಸೊ ಎ ಪ್ಲಸ್ ಬಿ, ವಾಟ್ ಈಸ್ ಎ ಇಯರ್? 5 minus 2 minus 7 1 plus what is b? 2 1 minus 1 4. okay, minus 1 4. ಈಗ add ಮಾಡಿ 5 plus 2 minus 2 plus 1 minus 7 plus into minus minus ಅನ್ನೋದು ಗೊತ್ತಿದೆ ಅಲ್ವಾ? minus 1 1 plus 4. ಇಲ್ಲಿ ಯಾಕೆ ಮೈನಸ್ ಆಯ್ತು ಅಂತ ಗೊತ್ತಾಗಿರ್ಬೇಕು. ಇಲ್ಲಿ ಮೈನಸ್ 7 ಇದೆ. 1 ಮೈನಸ್ 7 ಪ್ಲಸ್ ಮೈನಸ್ 1 ಅಂತ ಇದೆ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಮೈನಸ್ 1 ಬರುತ್ತೆ. ಇದು ಮೈನಸ್ 1. ಓಕೆ, ಕನ್ಫ್ಯೂಸ್ ಆಗಬೇಡಿ. ಎಸ್, ನೌ ಯು ರೈಟ್ ಡೌನ್ ದ ಆನ್ಸರ್. 5 ಪ್ಲಸ್ 2 ಅಂದ್ರೆ ಎಷ್ಟು ಬರುತ್ತೆ? 7. ಮೈನಸ್ 2 ಪ್ಲಸ್ 1 ಅಂದ್ರೆ ಮೈನಸ್ 1 ಬರುತ್ತೆ. ಮೈನಸ್ 7 ಮೈನಸ್ 1 ಅಂದ್ರೆ ಮೈನಸ್ 8 ಬರುತ್ತೆ. 1 ಪ್ಲಸ್ 4 ಅಂದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಯಾವ ಆಪ್ಷನ್ ಕರೆಕ್ಟ್ ಆನ್ಸರ್ ಇದೆ? ಆಪ್ಷನ್ ಬಿ ಏನಿದೆ ಅದು ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈ ರೀತಿ ನಿಮ್ಗೆ DCT ಅಲ್ಲಿ ಕ್ವೆಶನ್ಸ್ ಅವರು ಕೇಳ್ತಾರೆ ಮ್ಯಾಟ್ರಿಕ್ಸ್ ಅಡಿಷನ್ ಮೇಲೆ. ಓಕೆ, ಯಾ, ಗೊತ್ತಾಗ್ತಿದೆ ಅಲ್ಲ? ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಯಾ, ಒಂದೊಂದು ಶೀಟ್ ಅಲ್ಲಿ 2 ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ.
ನೋಡ್ತಾ ಇರಿ. ಫಸ್ಟ್ ಇಲ್ಲಿ 67 ಅಂತ ಇದೆ ನೋಡಿ, ಇದೆಲ್ಲ ಕ್ವೆಶನ್ ಪೇಪರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೀರಿಯಲ್ ನಂಬರ್ ವೇರಿ ಬಂದೇ ಬರುತ್ತೆ. ಓಕೆ, ಏನ್ ಕೇಳಿದ್ದಾರೆ ಈ ಕ್ವೆಶನ್ ಅಲ್ಲಿ? ಇಫ್ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಇಫ್ 10y5 plus 2x0 1 minus 2 is equal to some matrix, find the value of x and y ಅಂತ ಕೇಳಿದ್ದಾರೆ. ಒಂದು ಈಕ್ವೇಶನ್ ಫಾರ್ಮ್ಯಾಟ್ ಅಲ್ಲಿ ಕೊಟ್ಬಿಟ್ಟು ಹಾಗಾದ್ರೆ x ಮತ್ತೆ y ದು ವ್ಯಾಲ್ಯೂ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳ ನಿಮ್ಗೆ. 1 0 y 5 ಪ್ಲಸ್ 2 ನ ಒಳಗಡೆಗೆ ಮಲ್ಟಿಪ್ಲೈ ಮಾಡ್ತೀನಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ 2 ನ ಒಳಗಡೆಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 2x 0 2 into 1 2 2 into -2 -4 ಬರುತ್ತೆ. ಓಕೆ, ಇಸ್ ಈಕ್ವಲ್ ಟು 1 0 0 1 ಇದ್ರೆ ಏನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ? ಇದನ್ನ ನಾವು ಏನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ? ಯೂನಿಟ್ ಮ್ಯಾಟ್ರಿಕ್ಸ್. ಬಿಕಾಸ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿದೆ? 1 ಇದೆ. ಅದರ್ ದನ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ 0 ಇದೆ. ಸೊ ನಮಗೆ ಅವರು ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿರೋದು ಎಕ್ಸ್ ಮತ್ತೆ ವೈ ಅಲ್ವಾ? ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಎಲ್ಲೆಲ್ಲಿ ಎಕ್ಸ್ ಮತ್ತೆ ವೈ ಇದೆ ಆ ಪಾಯಿಂಟ್ ಮಾತ್ರ ಕನ್ಸಿಡರ್ ಮಾಡೋಣ ನಾವಿಲ್ಲಿ. ಓಕೆ, ಇದು ಫಸ್ಟ್ ಪಾಯಿಂಟ್ 1 ಪ್ಲಸ್ 2x. ಸೊ ಬರೀರಿ ಅದನ್ನ. 1 ಪ್ಲಸ್ 2x 0 ಪ್ಲಸ್ 0 0 ಪ್ಲಸ್ 0 y ಪ್ಲಸ್ 2 ಆಡ್ ಮಾಡ್ತಾ ಇದ್ದೀವಿ ನಾವು ಕೊಟ್ಟಿರೋ ವ್ಯಾಲ್ಯೂನ. 5 minus 4 5 minus 4 is equal to what? ಏನ್ ಕೊಟ್ಟಿದ್ದಾರೆ? ಯೂನಿಟ್ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ನೀವು ಆ ಯೂನಿಟ್ ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ಈಕ್ವಲ್ ಸಿಂಬಲ್ ಬಂದು ಎರಡು ಮ್ಯಾಟ್ರಿಕ್ಸ್ ಇದ್ರೆ ಆ ವ್ಯಾಲ್ಯೂಗಳು ಈಕ್ವಲ್ ಇರುತ್ತೆ. ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಆಲ್ರೆಡಿ ನಾನು ನಿಮ್ಗೆ ಡೆಫಿನೇಷನ್ ಹೇಳುವಾಗ ಹೇಳಿದ್ದೇನೆ. ಸೊ ಹಾಗಾದ್ರೆ ಇಲ್ಲಿರೋ ಎಲ್ಲಾ ವ್ಯಾಲ್ಯೂಗಳು ಈ ವ್ಯಾಲ್ಯೂಗೆ ಈಕ್ವಲ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಫಸ್ಟ್ ಎಲಿಮೆಂಟ್ ಏನಿದೆ 1 plus 2x equal to ವಾಟ್ ಆಗುತ್ತೆ? 1. ಸೊ 1 plus 2x is equal to 1. 1 plus 2x equal to 1. ನೆಕ್ಸ್ಟ್ y, ನಮಗ್ ಬೇಕಾಗಿರೋದು ಓನ್ಲಿ x ಮತ್ತೆ y. ಆ ಎಲಿಮೆಂಟ್ಸ್ ಮಾತ್ರ ಕನ್ಸಿಡರ್ ಮಾಡೋಣ. ಇನ್ ರಿಮೈನಿಂಗ್ ಎಲಿಮೆಂಟ್ಸ್ ಏನು ಬೇಡ. ಈಕ್ವೇಟ್ ಮಾಡೋಣ. y plus 2 ಇದೆ ಇಲ್ಲಿ, ಅದೇ ಪ್ಲೇಸ್ ಅಲ್ಲಿ ಏನಿದೆ ಇಲ್ಲಿ? 0 ಇದೆ. ಹಾಗಾದ್ರೆ y plus 2 is equal to ಏನಂತ ಕೊಟ್ಟಿದ್ದಾರೆ? 0 ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಹಾಗಾದ್ರೆ y ವ್ಯಾಲ್ಯೂ ಈ ಪ್ಲಸ್ 2 ಈ ಸೈಡ್ ಬಂದ್ರೆ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ, -2. ದೆನ್ y ವ್ಯಾಲ್ಯೂ ಏನಾಯ್ತು? -2 ಆಯ್ತು. ಈಗ ಇದನ್ನ ಸಿಂಪ್ಲಿಫೈ ಮಾಡಿ, 1 ಅನ್ನ ಈ ಕಡೆ ತಗೊಳ್ಳಿ. ಸೊ 2x is equal to 1 minus 1 equal to ಏನಾಗುತ್ತೆ? 0 ಆಗುತ್ತೆ. 1 minus 1 equal to 0 ಆಗುತ್ತೆ. ಹಾಗಾದ್ರೆ 2x equal to 0. ಈ 2 ನ ಈ ಕಡೆಗೆ ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ಯು ಆರ್ ಗೆಟಿಂಗ್? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 into 2 ಏನಾಗುತ್ತೆ? 0 ನೇ ಆಗುತ್ತೆ. ಹಾಗಾದ್ರೆ x ವ್ಯಾಲ್ಯೂ ಏನಾಯ್ತು? 0 ಆಯ್ತು. x ವ್ಯಾಲ್ಯೂ 0 ಆಯ್ತು. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಆನ್ಸರ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಈ ರೀತಿ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೇವೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. ಹಾಗೆ ಇಲ್ಲಿ ನೋಡಿ, ಇದು ನೋಡಿದ ತಕ್ಷಣ ಏನಿದು? ಟಿ ಅಂದ್ರೆ ಏನಂತ ಹೇಳಿದ್ದೀನಿ. ಪವರ್ ಅಲ್ಲಿ ಟಿ ಕೊಟ್ಟಿದ್ದಾರೆ ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಮೇಲೆ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಟ್ರಾನ್ಸ್ಪೋಸ್ ಅಂದ್ರೆ ರೋ ಮತ್ತೆ ಕಾಲಮ್ ಅನ್ನ ಇಂಟರ್ಚೇಂಜ್ ಮಾಡೋದಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೆಫಿನೇಷನ್ ಎಕ್ಸ್ಪ್ಲೈನ್ ಮಾಡುವಾಗ. ಸೊ ಟ್ರಾನ್ಸ್ಪೋಸ್ ಫಸ್ಟ್ ಏನ್ ಮಾಡಬೇಕು? ವಾಟ್ ದೇ ಆರ್ ಆಸ್ಕಿಂಗ್? a plus b ಓಲ್ಡ್ ಟ್ರಾನ್ಸ್ಪೋಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಫಸ್ಟ್ ನಾವು a plus b ನ ಕಂಡುಹಿಡ್ಕೊಳ್ಳೋಣ, ಆಮೇಲೆ ಟ್ರಾನ್ಸ್ಪೋಸ್ ಅನ್ನ ಮಾಡೋಣ. ಓಕೆ, ಫಸ್ಟ್ a plus b is equal to what they are given? a 3 minus 1 2 1. ಓಕೆ, ಪ್ಲಸ್ b ಏನ್ ಕೊಟ್ಟಿದ್ದಾರೆ? 5 2 minus 1 3 ಅಲ್ವಾ? ಈಗ ಆಡ್ ಮಾಡಿ. ಆಡ್ ಮಾಡಿದಾಗ ಏನ್ ಬರುತ್ತೆ? a plus b. a plus b. ಸೊ 3 plus 5 3 plus 5 minus 1 plus 2 ಆಡ್ ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ನಿಮ್ಗೆ ಅಡಿಷನ್ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ 2 plus ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್. ಆಗೇನಾಗುತ್ತೆ? ಇದು 2 minus 1 ಆಗುತ್ತೆ. 1 plus 3 1 plus 3. ಓಕೆ,
ಇದನ್ನ ನೀವು ಆಡ್ ಮಾಡಿದ್ರೆ ಏನ್ ವ್ಯಾಲ್ಯೂ ಬರುತ್ತೆ? 3 + 5 ಮಾಡಿದ್ರೆ ಏನ್ ಬರುತ್ತೆ? 8 ಬರುತ್ತೆ. 2 - 1 ಮಾಡಿದ್ರೆ 1, -1 + 2 ಮಾಡಿದ್ರೆ 1, 1 + 3 ಮಾಡಿದ್ರೆ ಎಷ್ಟು ಬರುತ್ತೆ? 4. ನೀವೀಗ a + b ನ ಇಲ್ಲಿ ಐಡೆಂಟಿಫೈ ಮಾಡಾಯ್ತು. ವಾಟ್ ದೇ ಆರ್ ಆಸ್ಕಿಂಗ್? a + b ಓಲ್ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. a + b ದು ಟ್ರಾನ್ಸ್ಪೋಸ್ ಕೇಳಿದ್ದಾರೆ. ಸೊ ಇಷ್ಟೇ ಮಾಡಬೇಕಾಗಿರೋದು. a + b ಓಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ರೋ ಅಲ್ಲಿ ಇರೋದನ್ನ ಕಾಲಮ್ ಫಾರ್ಮೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಷ್ಟೇ. ರೋ ಅಲ್ಲಿ ಏನಿದೆ? ದಿಸ್ ಇಸ್ R1 ಅಂಡ್ ದಿಸ್ ಇಸ್ R2, ರೈಟ್? ಸೊ ಇದನ್ನ ನಾವು ಕಾಲಮ್ ಫಾರ್ಮೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. 8 1 ಅದನ್ನ ಕಾಲಮ್ ಅಲ್ಲಿ ಬರೆದ್ರೆ 8 1 1 4 ಅದನ್ನ ಕಾಲಮ್ ಅಲ್ಲಿ ಬರೆದ್ರೆ 1 4. ಸೇಮ್ ಅದೇ ಬರ್ತಿದೆ. ಸೇಮ್ ಅದೇ ಬಂದ್ರೆ ಏನಂತ ಹೇಳಿದೀನಿ? ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತಿದ್ದು. ಏನ್ ಬರುತ್ತೆ? ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ ಚೆಕ್ ಮಾಡಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇಷ್ಟು ಸಿಂಪಲ್ ಆಗಿರುತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಅವ್ರು ಕೇಳೋದು ಇಷ್ಟು ಸಿಂಪಲ್ ಆಗಿರುತ್ತೆ. ಬಟ್ ನೀವು ಕರೆಕ್ಟ್ ಆಗಿ ಅದರ ಡೆಫಿನೇಷನ್ಸ್ ಏನ್ ಮಾಡೋದಕ್ಕೆ ಕೇಳಿದ್ದಾರೆ ಅದನ್ನ ಪ್ರಾಪರ್ ಆಗಿ ತಿಳ್ಕೊಂಡು ನೀವು ಸಾಲ್ವ್ ಮಾಡ್ತಾ ಹೋದ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಇಲ್ಲೇ ನೀವು ಅಡಿಷನ್ ಎಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಇಷ್ಟು ಸ್ಟೆಪ್ಸ್ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಸ್ಟೆಪ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ a + b ಕ್ವೆಶನ್ ಪೇಪರ್ ಅನ್ನೇ ನೋಡ್ಕೊಂಡು ಆಡ್ ಮಾಡಿ ಇದು ಬರ್ಕೊಂಡು ಟ್ರಾನ್ಸ್ಪೋಸ್ ಬರೆದ್ಬಿಟ್ರೆ ಆಗೋಗುತ್ತೆ. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 2017 ಅಲ್ಲಿ ಕೇಳಿರುವಂತ ಒಂದು ಕ್ವೆಶನ್, ನಿಮ್ದೇ DCET ಪೇಪರ್ ಅಲ್ಲಿ 2017 ಅಲ್ಲಿ ಕೇಳಿರುವಂತ ಕ್ವೆಶನ್ ಇದು. ಎಸ್, ಫಸ್ಟ್ 15th ಅಂತ ಇದೆಯಲ್ಲ ಆ ಕ್ವೆಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ಏನನ್ನ ಐಡೆಂಟಿಫೈ ಮಾಡೋದಕ್ಕೆ ಕೇಳಿದ್ದಾರೆ? ಇಲ್ಲಿ ನಿಮ್ಗೆ ಅವರು ಮ್ಯಾಟ್ರಿಕ್ಸ್ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಅಲ್ಲಿ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ದೆನ್ ಎ ಏಸ್. ಹಾಗಾದ್ರೆ ಎ ಏನಾಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಅವ್ನು ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ತೀನಿ ನಾನಿಲ್ಲಿ. ಓಕೆ, 2 3 1 2. ಯಾ, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಪ್ಲಸ್ ಕ್ಯಾಪಿಟಲ್ ಲೆಟರ್ ಎ ಇಸ್ ಈಕ್ವಲ್ ಟು 5 1 3 2. 5 1 3 2. ಇಲ್ಲಿ ಎ ವ್ಯಾಲ್ಯೂ ನಮಗೆ ಬೇಕಾಗಿರೋದು. ಎ ವ್ಯಾಲ್ಯೂ ಬೇಕಲ್ವಾ? ಸೊ ನಾನೇನ್ ಮಾಡ್ತೀನಿ, ಎ ಮಾತ್ರ ಇಲ್ಲೇ ಇಟ್ಕೊಳ್ತೀನಿ. ಇನ್ ರಿಮೈನಿಂಗ್ ಮ್ಯಾಟ್ರಿಕ್ಸ್ ಹಾಗೆ ಬರೆಯೋಣ. 5 1 3 2. ನನಗೆ ಈ ವ್ಯಾಲ್ಯೂ ಈ ಸೈಡ್ ಬೇಡ, ಈ ಕಡೆಯಿಂದ ಈ ಕಡೆಗೆ ಮೂವ್ ಮಾಡುವ. ಇದನ್ನ ಇದು ಪ್ಲಸ್ ಇದೆ, ಪ್ಲಸ್ ಇರೋದು ಇಲ್ಲಿಂದ ಈ ಕಡೆಗೆ ಬಂದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. -2 3 1 2 2 3 1 2. ಈಗ ಡೈರೆಕ್ಟ್ ಸಬ್ಸ್ಟ್ರಾಕ್ಟ್ ಮಾಡಿ. 5 - 2 ಎಷ್ಟಾಗುತ್ತೆ? 3. 1 - 3 ಎಷ್ಟು? -2. 3 - 1 ಸಬ್ಸ್ಟ್ರಾಕ್ಷನ್ ಗೊತ್ತಿದೆ ನಿಮ್ಗೆ. 3 - 1 2. 2 - 2 ಎಷ್ಟಾಯ್ತು? 0. ದಿಸ್ ಇಸ್ ಎ ವ್ಯಾಲ್ಯೂ. ಅವ್ರು ಕೇಳಿರುವಂತ ಎ ವ್ಯಾಲ್ಯೂ 3 - 2 2 0. ಹಾಗಾದ್ರೆ ಯಾವ ಆಪ್ಷನ್ ಸರಿ ಇದೆ ಇದರಲ್ಲಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ಬಿ ಎರಡೂ ಕೊಟ್ಟಿದ್ದಾರೆ. ಅವರು ನಮಗೆ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. 2a + b ನ ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಏನ್ ಮಾಡ್ತೀರಾ? 2a ನ ಡೈರೆಕ್ಟ್ ಆಗಿ ಬರೆಯೋಣ. ಇಲ್ಲೇ 2a ಇಸ್ ಈಕ್ವಲ್ ಟು ವಾಟ್? ಏನಿಲ್ಲ, ಕೊಟ್ಟಿರೋ ಮ್ಯಾಟ್ರಿಕ್ಸ್ ಜೊತೆಗೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಕೊಟ್ಟಿರೋದ್ರಿಂದ 2 ನ ಮಲ್ಟಿಪ್ಲೈ ಮಾಡಿ. ಎ ಅಲ್ಲಿರೋ ಪ್ರತಿ ಎಲಿಮೆಂಟ್ ಜೊತೆಗೆ 2 ನ ಮಲ್ಟಿಪ್ಲೈ ಮಾಡಿ. 2 × 4 8. 2 × -3 -6. 2 × 2 4. 2 × 1 2. 2a ಬಂತ ಡೈರೆಕ್ಟ್. ಸುಮ್ಮನೆ ಅದೆಲ್ಲ ಬರೆದು ಟೈಮ್ ವೇಸ್ಟ್ ಮಾಡ್ಕೋಬಾರ್ದು ನೀವು ಎಕ್ಸಾಮ್ ಅಲ್ಲಿ. 2a ಪ್ಲಸ್ ಬಿ ಹೇಳಿದ್ದಾರೆ. ಬಿ ಪ್ಲಸ್ ಬಿ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 1 2 0 1 ಕೊಟ್ಟಿದ್ದಾರೆ. ಸೊ ಅವ್ರು ಕೇಳಿರೋದೇನು? 2a + b ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಈಗ ಡೈರೆಕ್ಟ್ ಆಗಿ ಆಡ್ ಮಾಡೋಣ. ಇಲ್ಲಿ 2a ಇದೆ, ಇಲ್ಲಿ b ಇದೆ, ಆ ವ್ಯಾಲ್ಯೂಗಳನ್ನ ಆಡ್ ಮಾಡಿ ಅಷ್ಟೇ. 8 + 1 9 -6 + 2 4 -6 ಬಿಗ್ಗರ್ 1 ಇರೋದ್ರಿಂದ ಮೈನಸ್ ಬರುತ್ತೆ. 4 + 0 4 + 0 ಇದ್ರೆ ಏನಾಗುತ್ತೆ? 4 ಆಗುತ್ತೆ. 2 + 1
3 ಆಗುತ್ತೆ. ದಿಸ್ ಇಸ್ 2a ಪ್ಲಸ್ b. ಹಾಗಾದ್ರೆ ಕೊಟ್ಟಿರೋದ್ರಲ್ಲಿ ಯಾವ ಆಪ್ಷನ್ ಸರಿ ಇದೆ? ಇದಕ್ಕೂ ಕೂಡ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆಪ್ಷನ್ ಬಿ ಇಸ್. ಇಷ್ಟು ಸಿಂಪಲ್ ಆಗಿ ಕೇಳ್ತಾರೆ ನೋಡಿ ನಿಮ್ಗೆ ಕ್ವೆಶನ್ಸ್. ಓಕೆ, ಪ್ರತಿಯೊಂದು ಯೂನಿಟ್ ಅಲ್ಲೂ 4 ಮಾರ್ಕ್ಸ್ ಇರುತ್ತಲ್ವಾ? ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲೂ ಕೂಡ ನಿಮ್ಗೆ 4 ಮಾರ್ಕ್ಸ್ಗೆ ಒಂದು ಕ್ವೆಶನ್ 4 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ. ಇದರಲ್ಲಿ ಒಂದು ಕ್ವೆಶನ್ಸ್ ಕೇಳ್ತಾರೆ. ಯಾ, ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. ಹಾಗೆ ನಾನು ನಿಮ್ಗೆ ಇಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರೋದೆಲ್ಲ ಕ್ವೆಶನ್ ಪೇಪರ್ ಪ್ರಾಬ್ಲಮ್ಸೇ. ಅದೇ ನಿಮ್ಗೆ ಹೇಗಿರುತ್ತೆ ಕ್ವೆಶನ್ ಪೇಪರ್ ಅಂತ ಇಲ್ಲೇ ಗೊತ್ತಾಗೋಗುತ್ತೆ ಸಾಲ್ವ್ ಮಾಡುವಾಗ. ಓಕೆ, ಯಾ, ನೆಕ್ಸ್ಟ್ ಇಫ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 70 ಅಂತ ಇದೆಯಲ್ಲ, ಆ ಕ್ವೆಶನ್ಸ್ ನೋಡೋಣ. ಓಕೆ, ವಾಟ್ ದೇ ಆರ್ ಆಸ್ಕಿಂಗ್ ಹಿಯರ್, ಎಕ್ಸ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿ, ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಇದಕ್ಕೆ ವಿತೌಟ್ ಪೆನ್ ಅಂಡ್ ಪೇಪರ್ ನೀವು ಹಾಗೆ ಆನ್ಸರ್ ಮಾಡಬೇಕು. ಬಿಕಾಸ್ ಎರಡು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಬಿಟ್ಟು ಅದ್ರ ಮಧ್ಯೆ ಏನಂತ ಕೊಟ್ಟಿದ್ದಾರೆ, ಈಕ್ವಲ್ ಸಿಂಬಲ್ ಅನ್ನ ಕೊಟ್ಟಿದ್ದಾರೆ. ಈಕ್ವಲ್ ಕೊಟ್ಟಿದ್ರೆ ಏನಂದು, ಅದೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅದೆರಡು ಮ್ಯಾಟ್ರಿಕ್ಸ್ ಏನಾಗುತ್ತೆ, ಈಕ್ವಲ್. ಎಕ್ಸ್ ವ್ಯಾಲ್ಯೂ ಇಲ್ಲಿ ಈ ಮ್ಯಾಟ್ರಿಕ್ಸ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ, ಎಕ್ಸ್ ವ್ಯಾಲ್ಯೂ ಇರೋದು 6 ಇದೆ ಅಲ್ವಾ? ಇಲ್ಲಿ ಎಕ್ಸ್ ವ್ಯಾಲ್ಯೂ, ಇಲ್ಲಿ ಫಸ್ಟ್ ವ್ಯಾಲ್ಯೂ ಏನಿದೆ 6 ಇದೆ. ಹಾಗೆ ಇಲ್ಲೂ ಅಬ್ಸರ್ವ್ ಮಾಡಿ, ಇಲ್ಲೂ ಎಕ್ಸ್ ವ್ಯಾಲ್ಯೂ, ಇಲ್ಲಿ ಅದೇ ಪ್ಲೇಸ್ ಅಲ್ಲಿ ಇರೋ ವ್ಯಾಲ್ಯೂ 6 ಇದೆ. ಹಾಗಾದ್ರೆ ಇಲ್ಲಿ x is equal to 6. ಡೈರೆಕ್ಟ್ ಆಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈ ತರ ಕ್ವೆಶನ್ಸ್ ಈಸಿ, ಬೇಗ ಬೇಗ ಮಾಡ್ಬಿಡ್ಬೇಕು, ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್, ಫೈಂಡ್ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್. ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ನ ಕೊಟ್ಟಿದ್ದಾರೆ, ಅದೆರಡೊಂದು ಟ್ರಾನ್ಸ್ಪೋಸ್ ಅಡಿಷನ್ ಅನ್ನ ಕೇಳಿದ್ದಾರೆ, ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ. ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಎ ಟ್ರಾನ್ಸ್ಪೋಸ್ ಏನ್ ಬರುತ್ತೆ ಬರೆಯೋಣ. ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು, ಕಾಲಮ್ ಅಲ್ಲಿ ಇರೋದನ್ನ ರೋ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ. 1 5 ಇರೋದನ್ನ ಕಾಲಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೀನಿ, 3 4 ರೋ ಅಲ್ಲಿ ಇರೋದನ್ನ ಕಾಲಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೀನಿ. ಇದು ಎ ಟ್ರಾನ್ಸ್ಪೋಸ್. ನೆಕ್ಸ್ಟ್ ಬಿ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಅಂದ್ರೆ ರೋ ಮತ್ತೆ ಕಾಲಮ್ ಅನ್ನ ಇಂಟರ್ಚೇಂಜ್ ಮಾಡೋದಂತ ಹೇಳಿದೀನಲ್ವಾ ಆಲ್ರೆಡಿ. ಯಾರಾದ್ರೂ ಇದೇ ವಿಡಿಯೋನ ಡೈರೆಕ್ಟ್ ಆಗಿ ನೋಡಿದ್ರೆ ಅರ್ಥ ಆಗಲ್ಲ. ನೀವು ಪ್ರೀವಿಯಸ್ ಅಲ್ಲಿ ಇರೋ ಡೆಫಿನೇಷನ್ಸು, ಟ್ರಾನ್ಸ್ಪೋಸ್ ಅಂದ್ರೇನು, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದ್ರೇನು, ಅದೆಲ್ಲ ನೋಡ್ಬಿಟ್ಟು ಆಮೇಲೆ ಈ ವಿಡಿಯೋ ನೋಡ್ಬೇಕು. ಓಕೆ, ಬಿ ಟ್ರಾನ್ಸ್ಪೋಸ್. ಬಿ ಟ್ರಾನ್ಸ್ಪೋಸ್ ಇದೆ. ಬಿ ಟ್ರಾನ್ಸ್ಪೋಸ್ಗೆ ನೀವು 4 ಮತ್ತೆ 5 ಅನ್ನೋ ಕಾಲಮ್ ಏನಿದೆ, ಇದು ಕಾಲಮ್ ರೋ, ಸಾರಿ ಇದು ರೋ ಅಲ್ವಾ, ರೋನ ಕಾಲಮ್ ಆಗಿ ಬರೆಯೋಣ. 4 5 2 ಮತ್ತೆ 8 ರೋ ಅಲ್ಲಿ ಇರೋದನ್ನ ಕಾಲಮ್ ಅಲ್ಲಿ ಬರೆದ್ರೆ 2 8. ಈಗ ಎ ಟ್ರಾನ್ಸ್ಪೋಸ್ ಆಯ್ತು, ಬಿ ಟ್ರಾನ್ಸ್ಪೋಸ್ ಆಯ್ತು. ಅವ್ರು ಕೇಳಿರೋದೇನ್ ನಮ್ಗೆ, ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಈಕ್ವಲ್ ಟು ವಾಟ್? ಎಸ್, ಈಗ ಆಡ್ ಮಾಡೋಣ, ಇದು ಮತ್ತೆ ಇದನ್ನ ಆಡ್. ಓಕೆ, 1 ಪ್ಲಸ್ 4 3 ಪ್ಲಸ್ 2 5 ಪ್ಲಸ್ 5 6 ಪ್ಲಸ್ 8. ಓಕೆ, ಏನ್ ವ್ಯಾಲ್ಯೂ ಬರುತ್ತೆ ಇಲ್ಲಿ? 5 ಬರುತ್ತೆ, ಇಲ್ಲೂ 5 ಬರುತ್ತೆ, ಇಲ್ಲಿ 10 ಬರುತ್ತೆ, ಇಲ್ಲಿ 14 ಬರುತ್ತೆ. ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದು? ಕರೆಕ್ಟ್ ಆಪ್ಷನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೋಡಿದ್ರೆ ಎಷ್ಟು ಈಸಿ ಆಗಿದೆ. ಯಾ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಫ್ ಮ್ಯಾಟ್ರಿಕ್ಸ್ ಎ ಅಂಡ್ ಮ್ಯಾಟ್ರಿಕ್ಸ್ ಬಿ ಅಂತ ಕೊಟ್ಬಿಟ್ಟು ಸೇಮ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ 3a plus 2b 3a plus 2b ಕೇಳಿದರೆ, ಫಸ್ಟ್ ವಿ ನೀಡ್ ಟು ರೈಟ್ 3a ಏನ್ ಬರುತ್ತೆ ಅಂತ ಬರ್ಕೊಳ್ಳೋಣ. 3a ನ ಬರೆಯೋಣ. ಓಕೆ, ಯಾ, ವೇಟ್. ಫಸ್ಟ್ ವಿ ನೀಡ್ ಟು ರೈಟ್ ಡೌನ್ ಹಿಯರ್ 3a is equal to 3 ನ ಮ್ಯಾಟ್ರಿಕ್ಸ್ a ಜೊತೆಗೆ ಮಲ್ಟಿಪ್ಲೈ ಮಾಡಿ. 3 into 1 3 3 into -1 -3 3 into 2 6 3 3s are 9. ಇದು 3a ಆಯ್ತು. ನೆಕ್ಸ್ಟ್ 2b, 2 ಸ್ಕೇಲಾರ್ ಅನ್ನ ಬಿ ಮ್ಯಾಟ್ರಿಕ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ಅಷ್ಟೇ. 2 ಇಂದ ಈ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ. 2 3s are 6 2 2s are 4 2 minus 1 minus 2 2 into 4 8. ಓಕೆ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ. ಅವ್ರು ಕೇಳಿರೋದೇನು? 3a plus 2b ಕೇಳಿದ್ದಾರೆ. 3a plus 2b ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ 3a plus 2b ವ್ಯಾಲ್ಯೂ ಏನ್ ಬರುತ್ತೆ? ಜಸ್ಟ್ ನೀವು ಇವೆರಡನ್ನು ಆಡ್ ಮಾಡಿ, ಆ ಪೊಸಿಷನ್ ಅಲ್ಲಿ ಇರೋದನ್ನ ಆಡ್ ಮಾಡಿ.
3 ಮತ್ತೆ 6 9 ಆಗುತ್ತೆ. -3 + 4 1 ಆಗುತ್ತೆ. 6 - 2 4 ಆಗುತ್ತೆ. 9 + 8 ಎಷ್ಟಾಗುತ್ತೆ? 17 ಆಗುತ್ತೆ. ಸೊ ಹಾಗಾದ್ರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಯಾ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಈಸಿ ಇದೆ ಅಲ್ವಾ? ಮ್ಯಾಟ್ರಿಕ್ಸ್ ಈಸಿ ಇದೆ. ನೀವು ಕರೆಕ್ಟಾಗಿ ಪ್ರಾಪರ್ ಆಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿ ಇದೆ. ಯಾ, ನೆಕ್ಸ್ಟ್ ಅಷ್ಟೇ, ಎರಡು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. a + b ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಇಲ್ಲಿ ಏನು ಬರ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ಆನ್ಸರ್ ಬರೆಯೋಣ. a + b 2 + 3, ಈ ಮ್ಯಾಟ್ರಿಕ್ಸ್ ಅಲ್ಲಿ 2 ಮತ್ತೆ ಈ ಮ್ಯಾಟ್ರಿಕ್ಸ್ ಅಲ್ಲಿ 3 ನ ಆಡ್ ಮಾಡಿ 5 ಆಯ್ತು. 3 + 2 5, 1 + 1 2, 5 + 4 9, 4 + 6 10, 0 + 1 1. ಯಾ, ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಇದರಲ್ಲಿ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಕರೆಕ್ಟ್ ಆನ್ಸರ್ ಏನಾಯ್ತು? ಆಪ್ಷನ್ ಸಿ. ಅಡಿಷನ್ ಪ್ರಾಪರ್ ಆಗಿ ಗೊತ್ತಿದೆ ಅಂದ್ರೆ ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋಗಿಲ್ಲ, ಅಲ್ಲೇ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ವಿತೌಟ್ ಪೆನ್ ಅಂಡ್ ಪೇಪರ್ ನೀವು ಆನ್ಸರ್ ಅನ್ನ ಮಾಡಬಹುದು. ಎಸ್, ನೆಕ್ಸ್ಟ್ ಕ್ವೆಶನ್. ಇಫ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2 1 0 -1 ಅಂತ ಕೊಟ್ಟಿದ್ದಾರೆ. ಏನನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ? a + a ಟ್ರಾನ್ಸ್ಪೋಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟಾಪಟ್ ಅಂತ ಈ ಕ್ವೆಶನ್ಗೂ ಕೂಡ ನಾವು ಆನ್ಸರ್ ಮಾಡೋಣ. ನನ್ನ ಜೊತೆಗೆ ನೀವು ಆನ್ಸರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಎಸ್, ಫಾಸ್ಟ್ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಫೈಂಡ್ a + a ಟ್ರಾನ್ಸ್ಪೋಸ್ ಅಂತ ಕೇಳಿದ್ರೆ ಫಸ್ಟ್ ಐ ವಿಲ್ ಫೈಂಡ್ ಔಟ್ a ಟ್ರಾನ್ಸ್ಪೋಸ್. ಓಕೆ, a ಟ್ರಾನ್ಸ್ಪೋಸ್ ಈಗಲೂ ಬರಿಬಹುದು ಅಥವಾ ಈಗಲೂ ಬರಿಬಹುದು, ಏನ್ ತೊಂದರೆ ಇಲ್ಲ, ಎರಡೂ ಸೇಮ್ ಇದೆ. a ಟ್ರಾನ್ಸ್ಪೋಸ್ ಈಕ್ವಲ್ ಟು, ಫಸ್ಟ್ a ಟ್ರಾನ್ಸ್ಪೋಸ್ ಮಾಡಿದ್ರೆ ರೋ ಮತ್ತೆ ಕಾಲಮ್ ಅನ್ನ ಇಂಟರ್ಚೇಂಜ್ ಮಾಡಿ 2 1 ಅನ್ನೋ ರೋ ಅನ್ನ ಕಾಲಮ್ ಆಗಿ ಬರೆಯೋದು, 0 - 1 ಅನ್ನು ಅಷ್ಟೇ ಕಾಲಮ್ ಆಗಿ ಬರೆದ್ರೆ a ಟ್ರಾನ್ಸ್ಪೋಸ್ ಬರುತ್ತೆ. ಸೊ ಏನು ಕೊಟ್ಟಿದ್ದಾರೆ? a ಏನು ಕೊಟ್ಟಿದ್ದಾರೆ? 2 1 0 -1. ಜಸ್ಟ್ ಇವೆರಡನ್ನು ಆಡ್ ಮಾಡ್ಬೇಕಷ್ಟೇ. a + a ಟ್ರಾನ್ಸ್ಪೋಸ್ ಈಕ್ವಲ್ ಟು ಆಡ್ ಮಾಡಿ 2 + 2 ಆಡ್ ಮಾಡಿದ್ರೆ 4, 0 + 1 ಆಡ್ ಮಾಡಿದ್ರೆ 1, 1 + 0 ಆಡ್ ಮಾಡಿದ್ರೆ 1, -1 + -1, -1 ಆಡ್ ಮಾಡಿದ್ರೆ ಎಷ್ಟಾಯ್ತು? -2. ಹಾಗಾದ್ರೆ ಕರೆಕ್ಟ್ ಆಪ್ಷನ್ ಯಾವುದು ಈ ಕ್ವೆಶನ್ಗೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಸ್, ಇಫ್ ನೆಕ್ಸ್ಟ್ ಕ್ವೆಶನ್ ಮೂವ್ ಆಗೋಣ. ಸೇಮ್ ಇಲ್ಲಿ ಸಬ್ಸ್ಟ್ರಾಕ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ. ವಾಟ್ ವಿ ನೀಡ್ ಟು ಫೈಂಡ್ ಔಟ್ ಹಿಯರ್? a ಟ್ರಾನ್ಸ್ಪೋಸ್ - a ನ ಐಡೆಂಟಿಫೈ ಮಾಡಬೇಕು. a ಟ್ರಾನ್ಸ್ಪೋಸ್ - a ನ ಫಸ್ಟ್ a ಟ್ರಾನ್ಸ್ಪೋಸ್ ಅನ್ನ ಬರೆಯೋಣ ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ. ಯಾ, ಟ್ರಾನ್ಸ್ಪೋಸ್ ಮಾಡಿದ್ರೆ 2 - 1 ಅನ್ನ ನಾವು ಕಾಲಮ್ ಅಲ್ಲಿ ಬರೆಯೋಣ. ಅಗೇನ್ 3 - 4 ಅನ್ನು ಕಾಲಮ್ ಅಲ್ಲಿ ಬರೆದ್ರೆ ನಿಮ್ಗೆ a ಟ್ರಾನ್ಸ್ಪೋಸ್ ಸಿಗುತ್ತೆ. ಸೊ ಈಗ ಏನ್ ಮಾಡ್ಬೇಕು ನೀವು? a ಕೊಟ್ಟಿದ್ದಾರೆ 2 - 1 3 - 4 ಕೊಟ್ಟಿದ್ದಾರೆ, ಆಡ್ ಮಾಡಿ, ಸಾರಿ, a ಟ್ರಾನ್ಸ್ಪೋಸ್ -a. ಇಲ್ಲಿ ತಪ್ಪು ಮಾಡ್ಬಿಡ್ತೀರಾ ಒಂದೊಂದ್ಸಲ, ಇದರಿಂದ ಇದನ್ನ ಕಳಿಯೋಕ್ ಹೋಗ್ಬಾರ್ದು. a ಟ್ರಾನ್ಸ್ಪೋಸ್ ಇಂದ ನೀವು ಏನ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು, ಉಲ್ಟಾ ಮಾಡ್ಬಿಟ್ರೆ ಸೈನ್ ಹೋಯ್ತು ಅಲ್ಲೇ. ಅವ್ರು ಏನ್ ಕೇಳಿದಾರೆ ಅದನ್ನ ಪ್ರಾಪರ್ ಆಗಿ ತಿಳ್ಕೊಬೇಕು. a ಟ್ರಾನ್ಸ್ಪೋಸ್ ಇಂದ ಏನ ನೀವು ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಸೊ ಹಾಗಾದ್ರೆ 2 - 2 0 3 - 3. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ನಾನು ಫುಲ್ ಸ್ಟೆಪ್ಸ್ ಬರೀತೀನಿ. 2 - 2 3 -1 -1 -3 ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ. -4 -4 ಸಬ್ಸ್ಟ್ರಾಕ್ಟ್. ಓಕೆ, ಎಸ್. ಈಗ ಏನ್ ವ್ಯಾಲ್ಯೂ? 2 - 2 ಮಾಡಿದ್ರೆ ಏನು? 0. 3 ಮೈನಸ್ ಇಂಟು ಮೈನಸ್ ಏನು? ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 3 + 1 ಆಗ ಏನಾಗುತ್ತೆ? 4. -1 - 3 -4. -4 ಇದೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್. ಹಾಗಾದ್ರೆ -4 + 4 ಏನಾಯ್ತು? 0. ಸೊ ಇದು 0 ಬರುತ್ತೆ, ಇದು 0 ಬರುತ್ತೆ. ಓಕೆ, ಹಾಗಾದ್ರೆ ಆನ್ಸರ್, ಕರೆಕ್ಟ್ ಆನ್ಸರ್ ಯಾವುದು ಈ ಕ್ವೆಶನ್ಗೆ? 0 4 -4 0. Yes, option A is the right answer for this question. Option A is the right answer for this question. Okay, yes. Next ನೀವೇ ಈ ಎರಡು ಕ್ವೆಶನ್ ಅನ್ನ ನನಗೆ ನೀವೇ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ,
ಸಾಲ್ವ್ ಮಾಡಬೇಕು ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನೀವು ಈ ಎರಡೂ ಕ್ವೆಶನ್ಗೆ ಆನ್ಸರನ್ನು ಹಾಕಬೇಕು. ಓಕೆ, ಕಮೆಂಟ್ ಮಾಡಿ ಪ್ಲೀಸ್. ಕಮೆಂಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶನ್. ಇಫ್ ಅ ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಮ್ಯಾಟ್ರಿಕ್ಸ್ ಬಿ ಎರಡು ಕೊಟ್ಟಿದ್ದಾರೆ, ನಾವು ಎ ಪ್ಲಸ್ 2b ಐಡೆಂಟಿಫೈ ಮಾಡಬೇಕು. ಆಲ್ರೆಡಿ ಇದು ರಿಪೀಟೆಡ್ ಕ್ವೆಶನ್. ಒನ್ ಸೆಕೆಂಡ್. ನೋನಾ ಇಲ್ಲ ಅನ್ಸುತ್ತೆ. ಇಟ್ಸ್ ಓಕೆ. ಎಸ್, ಓಕೆ, ಯಾ. ಈಗ ಈ ಕ್ವೆಶನ್ ಅನ್ನ ಸಾಲ್ವ್ ಮಾಡೋಣ. ಎ ಪ್ಲಸ್ 2b ಡೈರೆಕ್ಟ್ ಆಗಿ ಆನ್ಸರ್ ನನ್ನ ಜೊತೆಗೆ ನೀವು ವರ್ಕ್ ಮಾಡ್ಬೋದಲ್ವಾ. ಎ ಪ್ಲಸ್ 2b, 2b ಏನ್ ಬರುತ್ತೆ ಅದನ್ನ ಫಸ್ಟ್ ಬರೆಯೋಣ. 2b 2 ಜೊತೆಗೆ b ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ. 2 2 2s 4, 2 4s 8, 2 into -3 -6. ಓಕೆ, ವಾಟ್ ವಿ ನೀಡ್ ಟು ಫೈಂಡ್? a plus 2b ಐಡೆಂಟಿಫೈ ಮಾಡ್ಬೇಕು. ಇಲ್ಲಿ a ಜೊತೆಗೆ 2b ವ್ಯಾಲ್ಯೂ ಏನ್ ಫೈಂಡ್ ಔಟ್ ಮಾಡಿದ್ರೆ ಅದನ್ನ ಆಡ್ ಮಾಡಿ ಅಷ್ಟೇ. a ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 2, 2 plus 2 4, -3 4, 1, 1 plus 8 9, 5 -6 -1. ಹಾಗಾದ್ರೆ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ಈಗ ಇಲ್ಲಿ ಅಗೇನ್ ನೆಕ್ಸ್ಟ್ 2015 ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶನ್ ಇದು. ಎ ಪ್ಲಸ್ ಬಿ ಓಲ್ಡ್ ಟ್ರಾನ್ಸ್ಪೋಸ್ ಅನ್ನ ಕೇಳಿದ್ದಾರೆ. ಫಸ್ಟ್ ಎ ಪ್ಲಸ್ ಬಿ ಕಂಡಿಡ್ಕೋಬೇಕು ನೀವು. ಎ ಪ್ಲಸ್ ಬಿ ಏನ್ ಬರುತ್ತೆ ಡೈರೆಕ್ಟ್ ಆಗಿ ಮಾಡೋಣ, ಮತ್ತೆ ಬರೆಯೋದು ಬೇಡ. 2 - 1 2 ಆಗುತ್ತೆ, 1 ಆಗುತ್ತೆ. 2 - 1 1, 3 + 7 ಆಡ್ ಮಾಡ್ತಾ ಇದೀವಿ. ಸೊ 10 ಆಗುತ್ತೆ. ಎಷ್ಟಾಯ್ತು? 10 ಆಯ್ತು. ಓಕೆ, ನೆಕ್ಸ್ಟ್ 5 - 4 ಆಡ್ ಮಾಡೋದಕ್ಕೆ ಇಲ್ಲಿ ಮೈನಸ್ ಇದೆ. ಸೊ 5 - 4 ಅಂದ್ರೆ 1 ಬರುತ್ತೆ. 4 + 1 ಎಷ್ಟಾಗುತ್ತೆ? 5 ಆಗುತ್ತೆ. ಅವ್ರು ಕೇಳಿರೋದು ಎ ಪ್ಲಸ್ ಬಿ ಓಲ್ಡ್ ಟ್ರಾನ್ಸ್ಪೋಸ್. ಸೊ ಹಾಗಾದ್ರೆ ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಆನ್ಸರ್ ಬಂತು ನಿಮ್ಗೆ? ರೋ ಮತ್ತೆ ಕಾಲಮ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ 1 1 10 5. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಸ್, ಎಷ್ಟು ಈಸಿ ಇದೆ ಅಲ್ವಾ ಕ್ವೆಶನ್ಸ್ಗಳು? ಎಸ್, ಈ ಕ್ವೆಶನ್ಗೆ ಬರೋಣ. ಯಾ, ಇಲ್ಲೇನ್ ಕೇಳಿದ್ದಾರೆ? 2020 ಕ್ವೆಶನ್ ಪೇಪರ್ ಕ್ವೆಶನ್ ಇದು. ಇಫ್ ಅ ಮ್ಯಾಟ್ರಿಕ್ಸ್ ಎ -1 3 4 -5 ಕೊಟ್ಟಿದ್ದಾರೆ, ವಾಟ್ ವಿ ನೀಡ್ ಟು ಫೈಂಡ್ ಔಟ್ ಇಯರ್? 2a ಟ್ರಾನ್ಸ್ಪೋಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ನಾವು ಇಲ್ಲಿ ಕಂಡುಹಿಡಿಬೇಕಾಗಿರುವಂತದ್ದು ಏನು? ಎ ಟ್ರಾನ್ಸ್ಪೋಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಎ ಟ್ರಾನ್ಸ್ಪೋಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಯಾ, ವಾಟ್ ಇಸ್ ಎ ಟ್ರಾನ್ಸ್ಪೋಸ್ ಇಯರ್? ಎ ಟ್ರಾನ್ಸ್ಪೋಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ರೋ ಮತ್ತೆ ಕಾಲಮ್ ಅನ್ನ ಇಂಟರ್ಚೇಂಜ್ ಮಾಡಿ ಅಷ್ಟೇ. -3 -1 3 ಇರೋದನ್ನ ಇದು ರೋ ಅಲ್ಲಿದೆ, ನಾವು ಅದನ್ನ ಕಾಲಮ್ ಅಲ್ಲಿ ಬರೆಯೋಣ. -1 3 4 -5 ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿದ್ರಿ. ಸೊ ವಾಟ್ ದೇ ಆರ್ ಆಸ್ಕಿಂಗ್? 2a ಟ್ರಾನ್ಸ್ಪೋಸ್ ಎಷ್ಟು? ಸ್ಕೇಲರ್ ಮಲ್ಟಿಪ್ಲಿಕೇಶನ್. ಜಸ್ಟ್ ಈ 2 ಅನ್ನೋ ನಂಬರ್ ಅನ್ನ ಇಲ್ಲಿರೋ ಎಲಿಮೆಂಟ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ಅಷ್ಟೇ. 2 into -1 -2, 2 into 4 8, 3 2s 6, -5 into 2 -10. This is the answer. Okay, ಹಾಗಾದ್ರೆ ಆಪ್ಷನ್ ಯಾವ ಆಪ್ಷನ್ ಸರಿ? ಆಪ್ಷನ್ ಡಿ is the right answer. ಆಪ್ಷನ್ ಡಿ is the right answer for this question. Okay, ಯಾ, ಈ ಕಡೆ ಕ್ವೆಶನ್ ಬನ್ನಿ. 68 ಅಂತ ಇದೆಯಲ್ಲ ಆ ಕ್ವೆಶನ್ ಬನ್ನಿ. ಒಂದು ಮ್ಯಾಟ್ರಿಕ್ಸ್ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಅವರು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಅಂತ ಕೇಳಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ಇಲ್ಲಿ ನಾವು ಸುಮ್ಮನೆ ಎಲ್ಲಾನು ಬರೆಯೋದು ಬೇಡ, ಜಸ್ಟ್ ನಮ್ಗೆ ಏನ್ ವ್ಯಾಲ್ಯೂ ಬೇಕೋ ಅದನ್ನ ಮಾತ್ರ ಬರ್ಕೊಳ್ತೀನಿ ನಾನು ಇಲ್ಲಿ. ಓಕೆ, ಇಲ್ಲಿ ಎಕ್ಸ್ ಇದೆ ಅಲ್ವಾ? ಸೊ ಎಕ್ಸ್ ಬರೀತೀನಿ. ಇದೇ ಎಕ್ಸ್ ಪ್ಲೇಸ್ ಅಲ್ಲಿ ಈ ಕಡೆ ಮ್ಯಾಟ್ರಿಕ್ಸ್ ಅಲ್ಲಿ ಏನಿದೆ? 2 ಇದೆ. ಮಧ್ಯೆ ಏನಿದೆ ಸೈನು? +2 ಇದೆ. ಈಕ್ವಲ್ ಟು ಏನ್ ವ್ಯಾಲ್ಯೂ ಕೊಟ್ಟಿದ್ದಾರೆ? =4. ಅಷ್ಟನ್ನು ಮಾತ್ರ ಬರೀರಿ ಸಾಕು, ಇನ್ನೆಲ್ಲ ಬರ್ಕೊಳ್ಳೋದು ಬೇಡ. x + 2 = 4. ಈ 2 ನ ಈ ಕಡೆ ಕಳಿಸಿದ್ರೆ x ವ್ಯಾಲ್ಯೂ ಏನಾಯ್ತು? 4 - 2. x = what? x = 2 ಆಯ್ತು. ಓಕೆ, ನೆಕ್ಸ್ಟ್ y ಈ ಪ್ಲೇಸ್ ಅಲ್ಲಿ ಇದೆ, 4th ಪ್ಲೇಸ್ ಅಲ್ವಾ? y + 1
ಅದೇ ಪ್ಲೇಸ್ ಅಲ್ಲಿ ಈ ಮ್ಯಾಟ್ರಿಕ್ಸ್ ಅಲ್ಲಿ ಏನಿದೆ +1 ಇದೆ. y +1 ಈಕ್ವಲ್ ಟು ಏನಾಗುತ್ತೆ ಈಕ್ವಲ್ ಟು 5 ಆಗುತ್ತೆ. ಸೊ y ಇಸ್ ಈಕ್ವಲ್ ಟು 5 - 1 ಈಕ್ವಲ್ ಟು ಏನಾಯ್ತು y 4 ಆಯ್ತು. y ಈಕ್ವಲ್ ಟು 4. ಹಾಗಾದ್ರೆ ಯಾವ ಆಪ್ಷನ್ ಇದಕ್ಕೆ ಕರೆಕ್ಟ್ ಆಗಿದೆ? ವಿಚ್ ಆಪ್ಷನ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಸ್, ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ಅದಕ್ಕೋಸ್ಕರನೇ ನಿಮಗೆ ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದೇ ಕ್ವೆಶನ್ಸ್ ಅನ್ನ ತಗೊಂಡ್ಬಂದು ನಾನು ಇಲ್ಲಿ ಕ್ವೆಶನ್ ಪೇಪರ್ ಸಾಲ್ವ್ ಆದಾಗೂ ಆಗಬೇಕು, ಹೇಗೆ ಕೊಡ್ತಾರೆ, ನಾವು ಎಷ್ಟು ಪ್ರಿಪೇರ್ ಆಗಬೇಕು, ಎಲ್ಲ ಐಡಿಯಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗಿದೆ. ಅಡಿಷನ್ ಗೊತ್ತಾಗಿದೆ, ಸಬ್ಸ್ಟ್ರಾಕ್ಷನ್ ಗೊತ್ತಾಗಿದೆ, ಟ್ರಾನ್ಸ್ಪೋಸ್ ಗೊತ್ತಾಗಿದೆ, ಸ್ಕೇಲಾರ್, ಮಲ್ಟಿಪ್ಲಿಕೇಶನ್, ಇಷ್ಟು ಟಾಪಿಕ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 3 ಅಲ್ಲಿ ನಾನು ಮಲ್ಟಿಪ್ಲಿಕೇಶನ್, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಹೇಗೆ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ, ಬೇರೆಯವ್ರಿಗೂ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗಿದೆ ಅನ್ಸಿದ್ರೆ ಸೊ ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಬಟನ್ ಪ್ರೆಸ್ ಮಾಡಿ. ಏನಾದರೂ ಡೌಟ್ ಇದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಬೇಕು ಅಂದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.